ನಾವು ಬರೋವಾಗಲೇ ದೇವಸ್ಥಾನಕ್ಕೆ ಹೋಗಿ ಆ ಮಣಿನ ಅಲ್ಲಿಟ್ಟು ಬರೋಣ ಅಂತ ಅನ್ಕೊಂಡ್ವಿ. ಆದರೆ ಬೆಳಗಿನ ಜಾವ 4:16 ಅದೇ ದೇವಸ್ಥಾನದಲ್ಲಿಟ್ರೆ ಈ ಮನೆಗೆ ಇನ್ಯಾವ ಥರದ ತೊಂದರೆನೂ ಆಗಲ್ಲ ಅಂತ ನಮಗೆ ಗೊತ್ತಾಯ್ತು. ಅದಕ್ಕೆ ಇಬ್ರು ಸೇರಿ ಅಷ್ಟೊತ್ತಿಗೆ ಇಡೋಣ ಅಂತ ಮನೆಗೆ ತಗೊಂಬಂದ್ವಿ. ಈ ಮಣಿನ ಮತ್ತೆ ತಂದ ಜಾಗದಲ್ಲಿಟ್ರೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ನನಗೂ ನಂಬಿಕೆ ಇದೆ ಅಮ್ಮ. ಮೊದಲು ಈ ಮಣಿನ ತಗೊಂಡು ಹೋಗಿ ದೇವ್ರ ಮನೇಲಿ ಶ್ರೀಚಕ್ರದ ಹತ್ರ ಇಡಿ. ಯಾವ ಥರದ ಆತಂಕನೂ ಬರಬಾರ್ದು ಅಂತ ಬೇಡ್ಕೊಮ್ಮ. ಹೋಗಿ ತಗೊಂಡು ಹೋಗಿ. ಸರಿ ಅಜ್ಜಿ. ಮಾವ ಬಾ. ಅರ್ಜುನ್ ಹೋಗಪ್ಪ. ಆಯ್ತಮ್ಮ. ಇವನು ಮಣಿನ ತಂದಿದ್ದಾನೆ ಅಂದ್ರೆ ಇವನು ಬದುಕಿರೋ ಚಾನ್ಸಸ್ಸೇ ಜಾಸ್ತಿ ಕಾಣಿಸ್ತಿದೆ. ಆ ಮಾಟಗಾತಿ ತಡಿಬೇಕಿತ್ತಲ್ಲ, ಯಾಕೆ ತಡಿಲಿಲ್ಲ? ಹೇಳಿ ಮೇಡಮ್. ನಾವು ಯಾವ ಮಣಿಗೋಸ್ಕರ ಎದುರು ನೋಡ್ತಾ ಇದ್ವೋ ಆ ಮಣಿನ ತಗೊಂಡು ನನ್ನ ತಮ್ಮ ಮನೆಗೆ ಬಂದಿದ್ದಾನೆ. ಆ ಮಣಿನ ಇವತ್ತು ಬೆಳಗಿನ ಜಾವ ದೇವಸ್ಥಾನದಲ್ಲಿ ಇಡಬೇಕು ಅನ್ಕೊಂಡಿದ್ದಾರೆ. ಅದನ್ನ ದೇವಸ್ಥಾನದಲ್ಲಿ ಇಟ್ರು ಅಂದ್ರೆ ಇನ್ ಲೈಫಲ್ಲಿ ಮತ್ತೆ ಆ ದೇವಸ್ಥಾನದೊಳಗೆ ಹೋಗೋ ಚಾನ್ಸೇ ಸಿಗಲ್ಲ. ಆ ಮಣಿ ನಮ್ಮ ಹತ್ರ ಇಲ್ಲ ಅಂದ್ರೆ ನಾವ್ ಆ ದೇವಸ್ಥಾನದೊಳಗೆ ಹೋಗಕ್ಕೆ ಆಗಲ್ಲ. ಅದಕ್ಕೆ ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ಮನೇಲಿರೋ ಆ ಮಣಿನ ನೀವ್ ಹೇಗಾದ್ರೂ ಮಾಡಿ ತಗೊಳ್ಬೇಕು. ಆ ಮಣಿನ ನಿಮ್ ತಮ್ಮ ನಿಮ್ ಮನೇಲಿ ಎಲ್ಲಿಡ್ತಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಮೇಡಮ್? ನೀವೇನ್ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಮ್ ಮನೇಲಿರೋ ದೇವ್ರ ಕೋಣೆಲಿ ಅದನ್ನ ಭದ್ರವಾಗಿಟ್ಟಿದ್ದಾರೆ. ಸರಿ ಮೇಡಮ್, ನಾನೇನ್ ಮಾಡ್ಬೇಕು ಹೇಳಿ? ಮೊದಲು ನೀವು ನಮ್ ಮನೆಗ್ ಬಂದು ಆ ದೇವ್ರ ಕೋಣೆಲಿರೋ ಮಣಿನ ತಗೊಂಡ್ ಹೋಗಿ. ಅದಾದ್ಮೇಲೆ ನಾನ್ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿರೋ ರಹಸ್ಯನ ತಿಳ್ಕೊಳ್ಳೋಣ. ಸರಿ ಮೇಡಮ್. ಈಗ ನಾವು ಏನ್ ಮಾಡ್ಬೇಕು ಅಂತೀರಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಸರಿ, ಈಗ ನಾನು ಹೇಳ್ದಾಗ ಮಾಡಿ. ಹುಷಾರು. ಓಕೆ ಮೇಡಮ್. ಸಾರಿ ಅರ್ಜುನ್, ನಮ್ಮ ಕಂಪನಿನ ನಂಬರ್ 1 ಮಾಡಲೇಬೇಕು. ನಾನು ಕೋಟಿಗಳಿಗೆ ಅಧಿಪತಿ ಆಗಬೇಕು. ಹಾಗಾಗಬೇಕು ಅಂದರೆ ಆ ರಹಸ್ಯ ನನ್ನ ಕೈಗೆ ಸಿಗಬೇಕು. ನಿನಗೆ ಮರಣ ಗಂಡಾಂತರ ಇದ್ರೂ ಸರಿನೇ. ಭೈರವಿ ಯಾವಾಗಲೂ ನಿನ್ನ ಜೊತೆನೇ ಇರೋದ್ರಿಂದ ನಿನ್ನ ಪ್ರಾಣಕ್ಕೆ ಯಾವ ಥರದ ತೊಂದರೆನೂ ಬರಲ್ಲ. ಅದಕ್ಕೆ ನಾನು ಹೀಗೆ ಮಾಡೋದನ್ನ ತಪ್ಸಕ್ಕಾಗಲ್ಲ. ನಿನಗೆ ಮೋಸ ಮಾಡೋದು ತಪ್ಸಕ್ಕಾಗಲ್ಲ. ಸಾರಿ ಕಣೋ ಅರ್ಜುನ್.
ಇಂದು ಪೌರ್ಣಮಿ ದಿನ ಕಳೆಯುವುದರ ಒಳಗೆ ನಿನ್ನನ್ನು ಬದುಕಿಸಿಕೊ ಎಂದು ಗುರುದೇವ ಹೇಳಿರುವರು. ಇಂದು ಹೇಗಾದರೂ ನಿನ್ನ ಬದುಕಿಸಿಕೊಳ್ಳುವೆ ಮಾವ. ನಿನ್ನಲ್ಲಿರುವ ಆತ್ಮ ನಿನ್ನ ಬಿಟ್ಟು ಹೋಗುವುದಕ್ಕೆ ಮುನ್ನ ನಿನ್ನ ಬದುಕಿಸಿಕೊಳ್ಳುವೆ ಮಾವ. ಅಮ್ಮ ನಾಗವೇಣಿ, ನೀನಿನ್ನೂ ಇಲ್ಲೇ ಇದೆಯಾ ಅಮ್ಮ? ಅಲ್ಲಿ ಅರ್ಜುನ್ ದುಷ್ಟಶಕ್ತಿಯವಳ ಅಧೀನದಲ್ಲಿದ್ದ ಮಣಿಯನ್ನು ಮತ್ತೆ ಗಳಿಸಿಕೊಂಡಿದ್ದಾನೆ. ಆ ಮಣಿಯನ್ನು ಏನಾದರೂ ಅರ್ಜುನ್ ದೇವಾಲಯದಲ್ಲಿ ಇಟ್ಟನೆಂದರೆ ನಿನ್ನ ಮಾವ ಬದುಕಲಾರನು. ಮಣಿಯನ್ನು ದೇವಾಲಯದಲ್ಲಿಡುವುದಕ್ಕೆ ಮುನ್ನ ನೀನು ಅವನನ್ನು ಕೊಲ್ಲಬೇಕು. ಇಲ್ಲವೆಂದರೆ ಅದಾದ ನಂತರ ನೀನು ಆತನ ಪ್ರಾಣ ತೆಗೆದರೂ ಯಾವ ರೀತಿಯ ಪ್ರಯೋಜನವೂ ಇಲ್ಲಮ್ಮ. ಅವನು ನನ್ನನ್ನು ದಾಟಿ ಆ ದೇವಾಲಯದೊಳಗೆ ಹೇಗೆ ಹೋಗುವನು ನಾನು ನೋಡುವೆ. ಮಣಿಯನ್ನು ದೇವಾಲಯದೊಳಗೆ ಇಡುವ ಮುನ್ನ ಅರ್ಜುನನ್ನು ಕಚ್ಚಿ ಸಾಯಿಸುವೆ. ಇಷ್ಟು ದಿನ ಅದೃಷ್ಟ ಚೆನ್ನಾಗಿದ್ದು ನನ್ನಿಂದ ತಪ್ಪಿಸಿಕೊಂಡಿರುವನು. ಈ ದಿನ ಮಾತ್ರ ತಪ್ಪಿಸಿಕೊಳ್ಳಲಾರ. ಇಂದಿಗೆ ಅವನ ಆಯುಷ್ಯ ಮುಗಿದು ಹೋಗುವುದು. ಅವನನ್ನು ಯಾರು ಕಾಪಾಡಲಾರ. ಇಂದು ಅರ್ಜುನ್ ಸಾಯುವುದು ಖಂಡಿತ. ನಾಗಮ್ಮ, ಭೈರವಿ, ಭೈರವಿ, ಏನಾಯ್ತು ಭೈರವಿ? ಭೈರವಿ, ಏನಾಯ್ತು ನಿನಗೆ? ಭೈರವಿ, ಏನಾಯ್ತು ಅಂತ? ಭೈರವಿ, ಏನಾಯ್ತು? ಏನಾಯ್ತು ಭೈರವಿ? ಯಾಕೆ ಹೆದರ್ಕೊಂಡಿದ್ಯಾ? ಏನಾಯ್ತಮ್ಮ? ಅಮ್ಮ, ಏನಾಯ್ತು? ಭೈರವಿ, ಏನಾಯ್ತು ತಾಯಿ? ಅಮ್ಮ ಭೈರವಿ, ಏನಾಯ್ತಮ್ಮ? ಯಾಕೆ ಕೂಕೊಂಡೆ? ಏನಾಯ್ತು ಭೈರವಿ? ಅದು ನಾಗಮ್ಮ, ನಾಗಮ್ಮ, ನಾಗಮ್ಮ. ಭೈರವಿ, ಇಲ್ಲಿ ನೋಡು, ನನಗೇನು ಆಗಿಲ್ವಲ್ಲ. ಏನಾಯ್ತಮ್ಮ? ಯಾಕೆ ಹಾಕಿರ್ಚ್ಕೊಂಡೆ? ಅದು ನಾಗಮ್ಮ ಮಾವನ್ನ ಕಚ್ಚಿರೋ ತರ ನನಗೆ ಕನ್ಸು ಬಿದ್ದಿತ್ತು ಅತ್ತೆ. ಭೈರವಿ, ನನಗೇನು ಆಗಿಲ್ವಲ್ಲ, ಚೆನ್ನಾಗಿದ್ದೀನಲ್ಲ ನೋಡು. ಭೈರವಿ, ನೀನು ಅದೇ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತೀಯಲ್ಲಮ್ಮ, ಅದಕ್ಕೆ ನಿನಗೆ ಹಾಗೆ ಕೆಟ್ಟ ಕನ್ಸು ಬಿದ್ದಿದೆ. ಅದು ನಿದ್ರಲ್ಲಾಗಿದ್ದಿದ್ರೆ ನಾನು ಕೂಡ ಕನ್ಸು ಅನ್ಕೊಂತಿದ್ದೆ ಅಣ್ಣ. ಆದ್ರೆ ಮಾಮೂಲಾಗಿ ಬೇರೆ ಯೋಚನೆಯಲ್ಲಿ ಕೂತ್ಕೊಂಡಿದ್ದೆ. ನನಗಂತ ಕನ್ಸು ಬಿದ್ದಿದೆ ಅಂದ್ರೆ ಅದು 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 ನಿಜಾನೇ ಆಗುತ್ತೆ ಅಂತ ಅನಿಸ್ತಾ ಇದೆ. ಅಮ್ಮ ಭೈರವಿ, ಮಾವ, ನಿನ್ಗೆ ಆ ಥರ ಕನ್ಸು ಬಿದ್ದಿದೆ ಅಂದ್ರೆ ಅದು ಖಂಡಿತ ಅಪಶಕರನೇ ಅಮ್ಮ. ನಿನ್ಗೆ ಯಾವ ಕನ್ಸು ಬಿತ್ತೋ ಅದೇ ನಡೆಯುತ್ತೆ ಅಂತ ನನಗೆ ಅನ್ನಿಸ್ತಿದೆ. ನಾಗಮ್ಮ ಯಾವಾಗ ಬಂದ್ಬಿಡ್ತಾಳೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಅದಕ್ಕೆ ನಿನ್ಗಂತ ಕನ್ಸು ಬಿದ್ದಿರೋದು. ಏನೋ ನಡೆಯುತ್ತೆ, ನಡಿಬಾರ್ದೇನೋ ನಡೆಯುತ್ತೆ ಅಂತ ನನ್ ಮನ್ಸ್ಗೂ ಅನ್ನಿಸ್ತಿದೆಯಮ್ಮ. ಯಾಕಮ್ಮ? ಏನೋ ಅಕಸ್ಮಾತಾಗಿ ಭೈರವಿಗಂತ ಕನ್ಸು ಬಿದ್ದಿರ್ಬೋದು. ಅದ್ರ ಬಗ್ಗೆ ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಇಲ್ಲ ಮಗನೇ, ಅಮ್ಮ, ನಿನಗೆ ಯಾವಾಗ ಏನಾಗುತ್ತೋ ಅಂತ ಪ್ರತಿ ಕ್ಷಣ ನನ್ ಮನ್ಸಿಗೆ ಕೆಟ್ಟ ಅನುಮಾನ ಬರ್ತಾನೆ ಇದೆ. ಅಯ್ಯೋ, ನನಗೆ ತುಂಬಾ ಭಯ ಆಗ್ತಿದೆ ಅರ್ಜುನ್. ಏನಾಗುತ್ತೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಈ ಸಮಯದಲ್ಲಿ ಇಂಥ ಕನ್ಸು ಯಾಕೆ ಬೀಳ್ಬೇಕು? ಮತ್ತೆ ನೀವು ಗಾಬರಿ ಆಗ್ಬಿಡಿಯತ್ತೆ. ಅಂತದೇನು ಆಗಲ್ಲ, ಅರ್ಜುನ್ಗೆ ಏನೂ ಆಗಲ್ಲ. ನನ್ ಮಾತು ಕೇಳಿಯತ್ತೆ. ಅಮ್ಮ, ನಿಮ್ಗೆ ಹೇಳಿದ್ನಲ್ಲಮ್ಮ, ಆ ಮಣಿ ನಮ್ಮ ಮನೇಲಿರೋವರೆಗೂ ಆ ನಾಗಮ್ಮ ನಮ್ಮ ಮನೆ ಒಳಗೆ ಬರಕ್ಕಾಗಲ್ಲ ಅಂತ ಹೇಳಿದ್ನಲ್ಲಮ್ಮ. ಆ ಮಣಿನೂ ನಮ್ಮ ಹತ್ರನೇ ಇದೆಯಲ್ಲಮ್ಮ, ನಮ್ಮ ಮನೇಲೇ ಇದೆ. ಇನ್ ನಾಗಮ್ಮ ಯಾಕೆ ಬರ್ತಾರೆ ಹೇಳು?
ನಮ್ಮ ಊರ್ಗೆ ನಾಗಸಾಧುಗಳು ಬಂದಿದ್ದಾರೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊಂಡೆ. ನಾವ್ ಹೋಗಿ ಅವ್ರನ್ನ ಭೇಟಿಯಾದ್ರೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅತ್ತೆ. ನಾಗಸಾಧುಗಳು ಅಂದ್ರೆ ಅವ್ರ ಉಸಿರು ಗಮನ ಎಲ್ಲ ಭಕ್ತಿ ಮೇಲೆ ಇರುತ್ತೆ ಅತ್ತೆ. ಅವರಿಗೆ ದಿವ್ಯ ಶಕ್ತಿ ಇರುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರನ್ನ ಭೇಟಿಯಾಗಿ ಈ ಸಮಸ್ಯೆಗೆ ಪರಿಹಾರ ಕೇಳ್ಬೇಕತ್ತೆ. ಭಾವ, ಸ್ವಲ್ಪ ಹೊತ್ತಲ್ಲಿ ನಾನು ಭೈರವಿ ಆ ಮಣಿನ ತಗೊಂಡು ದೇವಸ್ಥಾನದಲ್ಲಿ ಇಟ್ಟು ಬರ್ತೀವಿ. ಇಷ್ಟರಲ್ಲಿ ಯಾಕೆ ಅಮ್ಮನ್ ಕರ್ಕೊಂಡು ಅಲ್ಲಿಗೆಲ್ಲ? ಅದು ಹಾಗಲ್ಲ ಬಾವ. ಭೈರವಿ ಪೂಜೆ ಮಾಡಿದ್ರೆ ಆ ನಾಗಮ್ಮ ಅಡ್ಡ ಬರ್ತಾಳೆ. ಅಂತದ್ರಲ್ಲಿ ನೀನು ಭೈರವಿ ಸೇರಿ ಆ ಮಣಿನ ದೇವಸ್ಥಾನದಲ್ಲಿ ಇಟ್ಟು ಬರಕ್ ಹೋದ್ರೆ ಅವಳು ಖಂಡಿತ ಅಪಾಯನ ಸೃಷ್ಟಿ ಮಾಡೇ ಮಾಡ್ತಾಳೆ. ನಾನು ಅತ್ತೆ ಕೌಸಲ್ಯ ಹೋಗಿ ಆ ನಾಗ ಸಾಧುಗಳನ್ನ ಕಂಡು ಈ ಸಮಸ್ಯೆಗೊಂದು ಪರಿಹಾರ ಹುಡುಕ್ತೀವಿ ಬಾವ. ಅಮ್ಮ ಅಮ್ಮ ಯಾಕೆ ಬಾವ? ಭಾವ, ಅತ್ತೆ ಇಲ್ಲೇ ಇದ್ರೆ ಇನ್ನೂ ಭಯ ಪಡ್ತಾರೆ. ನೋಡ್ತಾ ಇದೀಯಲ್ವಾ, ಅವ್ರನ್ನ ಭೇಟಿಯಾಗಿ ಆ ನಾಗ ಸಾಧು ಹೇಳಿದ ಮಾತನ್ನ ಕೇಳಿದ್ರೆ ಅವ್ರ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಬಾವ. ಅರ್ಥ ಮಾಡ್ಕೋ ಪ್ಲೀಸ್ ಬಾವ. ಅತ್ತೆನೂ ಬರ್ಲಿ ಬಿಡು. ಬಾವ, ನೀನು ಭೈರವಿ ಮಣಿನ ತಗೊಂಡು ಹೋಗೋದ್ರೊಳಗೆ ನಾವು ಆ ನಾಗಸಾಧುಗಳ ಹತ್ರ ಹೋಗಿ ಮಾತಾಡಿ ತಿರುಗಿ ಇಲ್ಲಿಗೆ ಬರ್ತೀವಿ ಬಾವ. ಹುಷಾರು ಅತ್ತೆ. ಹೋಗೋಣ ಬನ್ನಿ ಅತ್ತೆ. ಅಮ್ಮ, ನನಗೇನು ಆಗಲ್ಲಮ್ಮ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನನಗೇನು ಆಗಲ್ಲ. ಹುಷಾರು ಬಾವ. ಭೈರವಿ, ನನಗೇನು ಆಗಲ್ಲ. ಹುಷಾರಪ್ಪ, ಹುಷಾರು. ಭೈರವಿ, ನನಗೇನು ಆಗಲ್ಲ ಅಂತ ಹೇಳಿದ್ನಲ್ಲ. ನನಗೇನು ಆಗಲ್ಲ. ಸ್ವಾಮಿ, ಏನು ಸ್ವಾಮಿ? ನಾವು ಗೊತ್ತು. ಯಾಕೆ ಬಂದಿದ್ದೀರಾ ಗೊತ್ತು. ನಿನ್ನ ಮಗನ ಮರಣ ಗಂಡಾಂತರದಿಂದ ತಪ್ಪಿಸೋಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ಕೇಳೋಕ್ ಬಂದಿದ್ದೀರಾ? ನಿನ್ನ ಮಗನ ಕಾಪಾಡ್ಕೊಳ್ಳೋಕೆ ನನ್ನ ಸಹಾಯ ಕೇಳೋಕ್ ಬಂದಿದ್ದೀರಾ, ಹೌದಾ? ಹೌದು ಸ್ವಾಮಿ. ನನ್ನ ಮಗನ ಜಾತಕದಲ್ಲಿ ಮರಣ ಗಂಡ ಇದೆ. ಆ ಜಾತಕದಲ್ಲಿರೋದಕ್ಕೆ ತಕ್ಕನಾಗಿ ಮರಣ ಅವನನ್ನ ಬೆನ್ನಟ್ತಾನೆ ಇದೆ. ಆ ಗಂಡಂತರದಿಂದ ಅವನನ್ನು ಹೇಗ್ ಪಾರ್ ಮಾಡಬೇಕು ಅಂತ ನಮಗ್ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಈ ಸಮಸ್ಯೆಗೆ ನೀವೇ ಏನಾದ್ರೂ ಪರಿಹಾರ ಹೇಳ್ತೀರಾ ಅಂತ ಬಂದಿದ್ದೀವಿ ಸ್ವಾಮಿ. ಸ್ವಾಮಿ, ನಾವೇನು ಹೇಳದೇ ಇದ್ರು, ಏನು ಕೇಳದೇ ಇದ್ರು, ನಾವ್ ಯಾಕೆ ಬಂದಿದೀವಿ ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ನೀವು ತುಂಬಾ ಮಹಿಮೆ ಇರೋರು, ಶಕ್ತಿವಂತರು ಅಂತ ನಮ್ಗೆ ಅರ್ಥ ಆಯ್ತು. ನಮ್ಮ ಸಮಸ್ಯೆಗೆ ಪರಿಹಾರ ಹೇಳ್ತೀರಾ ಅಂತ ನಾವು ಬಂದಿದ್ದೀವಿ ಸ್ವಾಮಿ. ನನ್ನ ಮಗನ್ ಕಾಪಾಡಿ ಸ್ವಾಮಿ. ನನ್ನ ಮಗನ್ ಕಾಪಾಡೋಕೆ ನೀವ್ ಏನ್ ಹೇಳಿದ್ರೆ ಅದನ್ನ ನಾವು ಮಾಡ್ತೀವಿ ಸ್ವಾಮಿ. ನಮಗ್ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ ಸ್ವಾಮಿ. ಅದಕ್ಕೆ ನಿಮ್ ಸಹಾಯ ಕೇಳೋಕ್ ಬಂದ್ವಿ. ನಮ್ಗೇನಾದ್ರೂ ಸಹಾಯ ಮಾಡಿ ಸ್ವಾಮಿ. ಸುಮ್ಮನಿರು. ಆ ನಾಗಮ್ಮ ನಿನ್ನ ಮಗನ ಮೇಲೆ ಸೇರಿಟ್ಕೊಂಡು ಸಾಯಿಸ್ಬೇಕು ಅಂತ ಇದ್ದಾಳೆ. ಖಂಡಿತ ಸಾಯಿಸ್ತಾಳೆ.
ನಾಗಮ್ಮನ ಕೈಯಿಂದ ನಿನ್ನ ಮಗನ ಮರಣನ ತಪ್ಪಿಸಬಹುದು ಅನ್ನೋದು ಅಸಂಭವ. ನನ್ ಮಗನ್ ಮರಣ ಗಂಡಾಂತರದ ಬಗ್ಗೆ ನೀವ್ ಹೇಳಿದೀರಾ ಅಂದ್ರೆ ಅದನ್ನ ತಪ್ಸೋ ಮಾರ್ಗ ಕೂಡ ನಿಮ್ ಹತ್ರ ಏನಾದ್ರೂ ಇದ್ದೇ ಇರುತ್ತೆ. ನಿಮಗೆಲ್ಲ ಗೊತ್ತಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಹೇಗಾದ್ರೂ ನನ್ ಮಗನ್ ಕಾಪಾಡೋ ಉಪಾಯ ಹೇಳಿ ಸ್ವಾಮಿ, ಹೇಳಿ. ಅತ್ತರೆ ನೊಂದುಕೊಂಡ್ರೆ ಹಣೆ ಬರಹ ಬದಲಾಗಲ್ಲ. ಆ ಬ್ರಹ್ಮ ಬರೆದಿರೋ ಹಣೆ ಬರಹನ ತಪ್ಪಿಸ್ತೀವಿ ಅನ್ನೋದು ಯಾರಿಂದನೂ ಆಗದೆ ಇರೋ ಕೆಲಸ. ಆ ಬರಹದ ಪ್ರಕಾರ ನಿನ್ನ ಮಗನ್ನ ಆ ನಾಗಮ್ಮ ಸಾಯಿಸ್ತಾಳೆ. ಅದರಲ್ಲಿ ಯಾವ ತರಹದ ಸಂದೇಹನೂ ಇಲ್ಲ. ನಿನಗೆ ಪುತ್ರ ಶೋಕ ತಪ್ಪೋದಿಲ್ಲ. ಅದನ್ನ ನೀನು ಅನುಭವಿಸಲೇಬೇಕು. ಸ್ವಾಮಿ, ನನಗಿರೋದು ಒಬ್ಬನೇ ಒಬ್ಬ ಮಗ. ಅವನು ದೂರ ಆದ್ರೆ ನಾನು ಬದುಕಿರಲ್ಲ ಸ್ವಾಮಿ. ಅವನಿಲ್ದೆ ನಾನು ಬದುಕಿರಲ್ಲ ಸ್ವಾಮಿ, ನಾನು ಬದುಕಿರಲ್ಲ. ನೊಂದುಕೊಂಡ ಮಾತ್ರಕ್ಕೆ ಸಮಸ್ಯೆ ತೀರಿ ಹೋಗಲ್ಲ, ಹಣೆ ಬರಹ ಬದಲಾಗಲ್ಲ. ನಿನ್ನ ಮಗ ಅರ್ಧಾಯುಷ್ಯದವನು. ಅವನನ್ನು ಕಾಪಾಡುವುದು ಯಾರಿಂದನೂ ಆಗೋ ಕೆಲಸ ಅಲ್ಲ. ನಾವೇ ಅಲ್ಲ, ಆ ದೇವರು ಕೂಡ ನಿನ್ನ ಮಗನ ಕಾಪಾಡಲ್ಲ. ನಿನ್ನ ಮಗನ ಮರಣ ಖಚಿತ. ಅದನ್ನ ಯಾರೂ ಬದಲಾಯಿಸಕ್ಕಾಗೋಲ್ಲ. ಬದಲಾಯಿಸೋದಕ್ಕೆ ನೋಡಿದ್ರು ಅದು ಆಗೋ ಕೆಲಸ ಅಲ್ಲ. ನಿನ್ನ ಮಗ ಸತ್ತು ಹೋಗ್ತಾನೆ, ಖಂಡಿತ ಸತ್ತು ಹೋಗ್ತಾನೆ. ಯಾರು ಅವನನ್ನು ಕಾಪಾಡೋಕ್ಕಾಗಲ್ಲ. ಇನ್ನು ನೀವು ಹೊರಡಿ. ಇನ್ನು ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಭೈರವಿ, ಸ್ವಲ್ಪ ಹಾಲು ಕುಡಿಯಮ್ಮ. ಇವಾಗೇನು ಬೇಡ ಅಜ್ಜಿ. ಅಮ್ಮ, ನೀನೇ ನಮ್ಮಂತವ್ರಿಗೆ ಧೈರ್ಯ ಹೇಳ್ತಿದ್ದೆ. ಅಂಥದ್ರಲ್ಲಿ ನೀನೇ ಹೀಗೆ ಆತಂಕ ಪಟ್ರೆ ಹೇಗೆ ಹೇಳು? ಇಲ್ಲ ಅಜ್ಜಿ, ನನಗೆ ಯಾವತ್ತೂ ಕೆಟ್ಟ ಕನ್ಸು ಅನ್ನೋದೇ ಬರಲ್ಲ. ಅಂಥದ್ರಲ್ಲಿ ಆ ಕನ್ಸು ನನ್ಗೆ ಯಾಕೆ ಬಂತು? ನನ್ಗೆ ಅರ್ಥ ಆಗ್ತಾ ಇಲ್ಲ ಅಜ್ಜಿ. ಅಣ್ಣ ಅತ್ತೆ ನಾಗ ಸಾಧುಗಳ ಹತ್ರ ಹೋಗಿದ್ದಾರೆ. ಅವ್ರು ಏನ್ ಹೇಳ್ತಾರೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಅಜ್ಜಿ.